ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಅಧ್ಯಾಯ 6 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಪಾಠವನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ಪಾಠ ಡೆರಿವೇಟಿವ್ಸ್ ಏನಿದೆಯಲ್ಲ ಅದರದ್ದು ಅಪ್ಲಿಕೇಶನ್ ಅಂತಂದರೆ ರಿಯಲ್ ಲೈಫ್ ಒಳಗಡೆ ಡಿಫ್ರೆನ್ಷಿಯೇಷನನ್ನು ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅದನ್ನು ತಿಳಿದುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪಾಠ. ಮೊದಲನೇದಾಗಿ ಒಂದು ವಾಕ್ಯ ಬರ್ತದೆ. ವಿತ್ ದ ಕ್ಯಾಲ್ಕುಲಸ್ ಆಸ್ ಅ ಕೀ mathematics can be successfully applied to the explanation of the course of nature ಅಂತ ಇದೆ. ಅಂದರೆ ಅರ್ಥ ಏನಿಲ್ಲ ಅಂತಂದರೆ ಕೋರ್ಸ್ ಆಫ್ ನೇಚರ್, ಈ ಒಂದು ಪ್ರಕೃತಿ ಏನಿದೆಯಲ್ಲ, ಪ್ರಕೃತಿ ಯಾವ ಹಾದಿಯಲ್ಲಿ ಹೊರಟಿದೆ, ಪ್ರಕೃತಿಯ ಹಾದಿ ಏನು, ಈ ಒಂದು ಎಂಟೈರ್ ಯೂನಿವರ್ಸ್ದು ದಾರಿ ಏನದ, ಆಮೇಲೆ ಎಂಟೈರ್ ಯೂನಿವರ್ಸ್ ಹೆಂಗೆ ಹೊಂಟೈತಿ, ಹೆಂಗೆ ಎಕ್ಸ್ಪಾಂಡ್ ಆಗಕೈತೈತಿ, ಅಥವಾ ನಮ್ಮ ಎಂಟೈರ್ ಲೈಫ್ ಒಳಗಡೆ ಪ್ರತಿದಿನ ಏನೇನು ನಡೀತದಲ್ಲ ಆ್ಯಕ್ಟಿವಿಟೀಸ್ಗಳು, ಆ ಆ್ಯಕ್ಟಿವಿಟೀಸ್ಗಳನ್ನು ನಾವು ಏನೋ ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನಮಗೇನು ಬೇಕಂತ ಕ್ಯಾಲ್ಕುಲಸ್ ಬೇಕಂತೆ. ಕ್ಯಾಲ್ಕುಲಸ್ ಆ್ಯಸ್ ಅ ಕೀ mathematics can be successfully applied to the explanation of the course of nature ಅಂತಂದರೆ ಪ್ರಕೃತಿಯಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ತಿಳಿಸಲು ಅಥವಾ ತಿಳಿಸುವಂತೆ ಮಾಡಲು ನಮಗೇನು ಬೇಕು, ಕ್ಯಾಲ್ಕುಲಸ್ ಬೇಕೇ ಬೇಕಾಗ್ತದೆ. ಕ್ಯಾಲ್ಕುಲಸ್ ಅಷ್ಟು ಅದ್ಭುತವಾದಂಥದ್ದ ಭಾಗ ಅದ. ಯಾವುದರ ಭಾಗ ಇದು? ಗಣಿತದ ಒಂದು ಭಾಗ ಅಂಥೇಳಿ ಯಾರು ಹೇಳ್ತಾರೆ? ವೈಟ್ ಹೆಡ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಏನೇನು ಕಲಿತೀವಿ ಅಂತ ತಿಳ್ಕೊಳ್ಬೇಕಲ್ಲ. ಅದಕ್ಕಾಗಿ ಮೊದಲನೇದಾಗಿ ಏನು ಮಾಡ್ಬೇಕಂತಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ರಿಯಲ್ ಲೈಫಲ್ಲಿ ಎಕ್ಸಾಂಪಲ್ ಯಾವುದೋ ಒಂದು ಸ್ಕ್ವಯರ್ ಅಥವಾ ರೆಕ್ಟ್ಯಾಂಗಲ್ ಇದೆ ಅಂತ ತಿಳ್ಕೊಳ್ರಿ. ರೆಕ್ಟ್ಯಾಂಗಲ್ ಇದೆ ಅಂತಂದರೆ ಅದಕ್ಕೆ ಲೆಂಗ್ತ್ ಅಂತ ಇರ್ತದೆ, ಆಮೇಲೆ ಬ್ರೆಡ್ತ್ ಅಂತ ಇರ್ತದೆ. ಲೆಂಗ್ತ್ ಆ್ಯಂಡ್ ಬ್ರೆಡ್ತ್, ಆಮೇಲೆ ಇದು ಪೆರಿಮೀಟರ್ ಅಂತ ನಾವು ತೊಗೊಂಡಾಗ ನಮಗೇನು ಸಿಗ್ತದೆ? 2 L + B ಅಂತ ಸಿಗ್ತದೆ. ಪೆರಿಮೀಟರ್ ಅಂತಂದರೆ ಸುತ್ತಳತೆ ಅಂತ ಹೇಳಕ್ಕೆ ಅರ್ಥ ಆಯ್ತಾ? ಅದೇ ರೀತಿಯಾಗಿ ನಾವು ಏನಾದರೂ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಅಂತ ತಗೊಂಡ್ವಿ ಅಂತಂದರೆ L × B ಅಂತ ಸಿಗ್ತದೆ. ಹೌದಾ? ಯಾವಾಗ ಲೆಂಗ್ತ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ ಮತ್ತು ಬ್ರೆಡ್ತ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ, ಅಥವಾ ಬ್ರೆಡ್ತ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ ಆಮೇಲೆ ಲೆಂಗ್ತ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆಯೋ ಆವಾಗ ಏನೇನು ಬದಲಾವಣೆಗಳಾಗ್ತವೆ? ಅದರ ಪೆರಿಮೀಟ್ರಲ್ಲಿ ಬದಲಾವಣೆ ಆಗ್ತದೆ, ಅದರ ಏರಿಯಾದಲ್ಲಿ ಕೂಡ ಬದಲಾವಣೆ ಆಗ್ಕೊತ ಹೋಗ್ತದೆ. Here the value of a perimeter depends on the values of length and breadth. Since one variable depends on the other two variables or two or more variables, since it is changing with respect to some value. ಅರ್ಥ ಆಗ್ತದೆಯಾ? ಪೆರಿಮೀಟರ್ ಯಾವುದ್ರ ಮೇಲೆ ಡಿಪೆಂಡ್ ಇದೆ? ಲೆಂಗ್ತ್ ಮೇಲೆ ಡಿಪೆಂಡ್ ಇದೆ ಮತ್ತು ಬ್ರೆಡ್ತ್ ಮೇಲೆ ಡಿಪೆಂಡ್ ಇದೆ. ಯಾವಾಗ ಲೆಂಗ್ತ್ ಬ್ರೆಡ್ತ್ಗಳು ಇನ್ಕ್ರೀಸ್ ಆಗ್ತವೆ ಅಥವಾ ಡಿಕ್ರೀಸ್ ಆಗ್ತವೆಯೋ ಆವಾಗ ಈ ಒಂದು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಕೂಡ ಡಿಕ್ರೀಸ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಅದೇ ರೀತಿಯಾಗಿ ನಾವು ಯಾವುದೋ ಒಂದು ಕ್ಯೂಬಾಯ್ಡ್ ಅಂತ ತಗೋತೀವಿ, ಇಲ್ಲಾಂತಂದರೆ ಕ್ಯೂಬನ್ನು ತಗೋತೀವಿ. ಕ್ಯೂಬ್ ಅಂತ ತಿಳ್ಕೊಳ್ರಿ, ಘನಾಕೃತಿ ಅಂತ ನಾವು ಹೇಳ್ತೀವಲ್ಲ. ಈ ಕ್ಯೂಬ್ ಇದೆಯಲ್ಲ, ಕ್ಯೂಬ್ದು ನಾವು ವಾಲ್ಯೂಮನ್ನು ಬರೆದಾಗ ಏನು ಸೂತ್ರ? ಅದು x³ ಅಥವಾ a³ ಅಂತ ನಾವು ಹೇಳ್ತೀವಿ. ಈ ಒಂದು ವಾಲ್ಯೂಮ್ ಏನಿದೆಯಲ್ಲ ಎದ್ರ ಮೇಲೆ ಡಿಪೆಂಡ್ ಇದೆ? ಸೈಡ್ ಲೆಂಗ್ತ್ ಮೇಲೆ ಡಿಪೆಂಡ್ ಇದೆ. ಸಿನ್ಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ ಸೈಡ್ ಆಫ್ ದ ಕ್ಯೂಬ್. ಸೊ ಆಸ್ ದ ಸೈಡ್ ಆಫ್ ದ cube increases or decreases, the volume also increases or decreases, since one variable depends on the other variable. ಹಾಗಾಗಿ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಇಲ್ಲಿ ಏನು ಮಾಡ್ಬೋದು? ನಾವು ಡೆರಿವೇಟಿವನ್ನು ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿದೆಯಾ? ಯಾವಾಗ ಅದರ ಬಾಹು ಇನ್ಕ್ರೀಸ್ ಆಗ್ತಾ ಇದೆಯೋ, ಸೈಡ್ ಇನ್ಕ್ರೀಸ್ ಆಗ್ತಾ ಇದೆಯೋ, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಎಷ್ಟು ಇನ್ಕ್ರೀಸ್ ಆಗ್ತಾಯಿದೆ? ಕ್ವಾಂಟಿಟಿ ಏನು? ಅರ್ಥ ಆಗ್ತಿದೆಯಾ? ಎಷ್ಟು ಇನ್ಕ್ರೀಸ್ ಆಗ್ತದೆ? ಎಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ವಾಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರಿಸ್ಪೆಕ್ಟ್ ಟು ದ ಸೈಡ್ ಆಫ್ ದ ಕ್ಯೂಬ್. ಸೈಡ್ ಆಫ್ ದ ಕ್ಯೂಬ್ ಹೆಂಗೆ ಇನ್ಕ್ರೀಸ್ ಆಗ್ತದೆ, ಆಮೇಲೆ ವಿತ್ ರಿಸ್ಪೆಕ್ಟ್ ಟು ವಾಲ್ಯೂಮ್ ಕೂಡ ಹಂಗೆ ಇನ್ಕ್ರೀಸ್ ಆಗ್ತದೆ. ಹಂಗೆ ಇನ್ಕ್ರೀಸ್ ಆಗ್ತದೆ ಅಂತಂದರೆ ಹೆಂಗೆ ಇನ್ಕ್ರೀಸ್ ಆಗ್ತದೆ? ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಫಾರ್ ದ್ಯಾಟ್ ವಿ ನೀಡ್ ಟು ಹ್ಯಾವ್ ಡೆರಿವೇಟಿವ್ಸ್, ದ ಕಾನ್ಸೆಪ್ಟ್ ಆಫ್ ಡೆರಿವೇಟಿವ್ಸ್, ದಟ್ ಈಸ್ ಡಿಫ್ರೆನ್ಷಿಯೇಷನ್. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಈಗ ನಾವು ಒಂದು ಸರ್ಕಲನ್ನು ತೆಗೆದುಕೊಂಡ್ವಿ, ಅಥವಾ ಒಂದು ಲೇಕ್ ಇದೆ. ಲೇಕ್ ಅಂದರೆ ಸರೋವರ. ಹೌದಾ? ಲೇಕ್
ಶಾಂತವಾಗಿ ಕುಳಿತೈತಿ, ಸೈಲೆಂಟ್ ಒಂದು ಲೇಕ್ ಇದೆ. ಅದರಲ್ಲಿ ನೀವು ಒಂದು ಕಲ್ಲನ್ನು ಹಾಕ್ರಿ. ಕಲ್ಲು ಹಾಕಿದಾಗ ಏನಾಗ್ತದೆ ಅಂತಂದರೆ ಅಲ್ಲಿ ಒಂದಿಷ್ಟು ವೇವ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಹೌದಾ, ವೇವ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಇದೇನಪ್ಪ ಅಂತಂದರೆ ನಾವು ಹಾರಿಜಾಂಟಲಿ ನೋಡಿದಾಗ, ಈ ಹಾರಿಜಾಂಟಲ್ ವ್ಯೂ ನೋಡಿದಾಗ ಈ ಥರ ವೇವ್ಸ್ಗಳು ಕಾಣ್ತವೆ. ನಾವೇನಾದರೂ ಟಾಪ್ ವ್ಯೂ ನೋಡಿದ್ರೆ ಆ ವೇವ್ಸ್ಗಳು ಹೆಂಗೆ ಕಾಣ್ತವೆ? ವೇವ್ಸ್ಗಳು ಸರ್ಕ್ಯುಲಾರ್ ಪಾತ್ ಒಳಗೆ ಕಾಣ್ತವೆ. ಹೌದೋ ಏನಿಲ್ಲೋ? ಸರ್ಕಲ್ ಆಗಿ, ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿ ಇನ್ಕ್ರೀಸ್ ಆಕ್ಕೊಂತ ಹೋಗ್ತವೆ. ಯಾವಾಗ ಒಂದು ಕಲ್ಲನ್ನು ಹಾಕ್ತೀವೋ ಆ ಒಂದು ಲೇಕ್ ಒಳಗಡೆ ಏನು ಪ್ರೊಡ್ಯೂಸ್ ಆಗ್ತವೆ ಅಂತಂದರೆ ಅಲ್ಲಿ ವೇವ್ಸ್ಗಳು ಪ್ರೊಡ್ಯೂಸ್ ಆಕ್ಕೊಂತ ಹೋಗ್ತವೆ. ಈ ವೇವ್ಸ್ಗಳು ಪ್ರೊಡ್ಯೂಸ್ ಆಕ್ಕೊಂತ ಹೋಗ್ತವೆ. ಸಿನ್ಸ್ ದೀಸ್ ವೇವ್ಸ್ ಆರ್ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಆಫ್ ದ ಸರ್ಕಲ್. ಅಂಡರ್ಸ್ಟುಡ್? radius of the circle, and the radius of the circle is depends on time. Understood? ಯಾವಾಗ ನೀನು ಕಲ್ಲು ಹಾಕ್ತೀಯೋ ಆವಾಗ ರೇಡಿಯಸ್ ಏನಾಗ್ತದೆ? ಫಾರ್ ಎಕ್ಸಾಂಪಲ್ 1 ಸೆಂಟಿಮೀಟರ್ ಆಗ್ತದೆ ಫಸ್ಟ್ ಕಲ್ಲಿಂದು. 1 ಸೆಕೆಂಡಲ್ಲಿ ರೇಡಿಯಸ್ 1 ಸೆಂಟಿಮೀಟರ್ ಇತ್ತು. 2ನೇ ಸೆಕೆಂಡಲ್ಲಿ ರೇಡಿಯಸ್ ಒಮ್ಮೆ ಇನ್ಕ್ರೀಸ್ ಆಗಿ 5 ಸೆಂಟಿಮೀಟರ್ ಆಯಿತು. r=5 ಸೆಂಟಿಮೀಟರ್ ಆಯಿತು. ಅಂದರೆ ಇಲ್ಲಿ ರೇಡಿಯಸ್ ಎದ್ರ ಮೇಲೆ ಡಿಪೆಂಡ್ ಇದೆ? ಟೈಮ್ ಮೇಲೆ ಡಿಪೆಂಡ್ ಇದೆ. ಅರ್ಥ ಆಯ್ತಾ? ರೇಡಿಯಸ್ ಟೈಮ್ ಮೇಲೆ ಡಿಪೆಂಡ್ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ಏರಿಯಾ ಆಫ್ ದ ಸರ್ಕಲ್. ಏರಿಯಾ ಆಫ್ ದ ಸರ್ಕಲ್ ಈಸ್ ಡಿಪೆಂಡ್ಸ್ ಆನ್ ರೇಡಿಯಸ್ ಆಫ್ ದ ಸರ್ಕಲ್. ಅರ್ಥ ಆಯ್ತಾ? ಒಂದರ ಮೇಲೆ ಒಂದು ಡಿಪೆಂಡೆನ್ಸಿ ಇದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದೇನಾಗ್ತದೆ? ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಹೇಳಿದ್ವಲ್ಲ. ಪಿ ಈಸ್ ಅ ಫ್ರೆಂಡ್ ಆಫ್ ಕ್ಯೂ, ಕ್ಯೂ ಈಸ್ ಅ ಫ್ರೆಂಡ್ ಆಫ್ ಆರ್, ದೆನ್ ಪಿ ಈಸ್ ಆಲ್ಸೋ ಫ್ರೆಂಡ್ ಆಫ್ ಆರ್ ಅಂತ ನಾವು ಕಲ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಪ್ಲೈ ಆಗ್ತದೆ. ಸಿನ್ಸ್ R depends on T, then area is depends on R. Understood? Rate of change of area of a circle is depends on the radius. Radius is depends on the time. Rate of change of radius with respect to time ಅಂತ ನಾವು ಹೇಳ್ತೀವಿ. ಹಾಗಾಗಿ ನಮ್ಮ ರಿಯಲ್ ಲೈಫ್ ಆ್ಯಕ್ಟಿವಿಟೀಸ್ ಏನಿದಾವಲ್ಲ, ಈ ಆ್ಯಕ್ಟಿವಿಟೀಸ್ಗಳನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ಅಭ್ಯಾಸ ಮಾಡಬೇಕು ಅಂತಂದರೆ ಏನು ಬೇಕಾಗ್ತದೆ? ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಬೇಕಾಗ್ತದೆ. ಹಾಗಿದ್ರೆ ಒಂದು ಸ್ಟಾಂಜಾ ಕೊಟ್ಟಿದ್ದಾರೆ. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಅದನ್ನು ಓದ್ತೀನಿ, ಜಸ್ಟ್ ಸಿಂಪಲ್ಲಾಗಿ ನೋಡಿರಿ. ಇನ್ ಚಾಪ್ಟರ್ ನಂಬರ್ 5 ವಿ ಹ್ಯಾವ್ ಲರ್ನ್ಡ್ ಹೌ ಟು ಫೈಂಡ್ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇಂಪ್ಲಿಸಿಟ್ ಫಂಕ್ಷನ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಲೊಗಾರಿಥಮಿಕ್ ಫಂಕ್ಷನ್ಸ್. ಇನ್ ದಿಸ್ ಚಾಪ್ಟರ್ ವಿ ವಿಲ್ ಬಿ ಸ್ಟಡಿಂಗ್ ದ ಅಪ್ಲಿಕೇಶನ್ಸ್ ಆಫ್ ದ ಡೆರಿವೇಟಿವ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್. ಫಾರ್ ಎಕ್ಸಾಂಪಲ್, ಇನ್ ಎಂಜಿನಿಯರಿಂಗ್, ಸೈನ್ಸ್, ಸೋಷಿಯಲ್ ಸೈನ್ಸ್ and many other fields. For instance, we will learn how the derivative can be used. For example, number 1, to determine the rate of change of quantities. Since the derivative here are using to find out the rate of change of quantities, number 1. Number 2, to find the equations of tangent and normal to a given curve at a point. Number 3, to find turning points on the graph of a function, which in turn will help us to locate points at which largest and smallest values, that is local maxima, local minima, maximum value, minimum value of a function, ಅದನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ತೇವೆ. ನೆಕ್ಸ್ಟ್, ಇನ್ ದಿಸ್ ಚಾಪ್ಟರ್ we will also learning about the use of derivative to find the intervals on which a function is strictly increasing or strictly decreasing ಅಂತ ಬರ್ತದೆ ಈ ಚಾಪ್ಟ್ರಲ್ಲಿ. ಓಕೆ, ದೆನ್ ಫೈನಲಿ ವಿ ಯೂಸ್ ದ ಡೆರಿವೇಟಿವ್ ಟು ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸರ್ಟೇನ್ ಕ್ವಾಂಟಿಟೀಸ್. ಓಕೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸರ್ಟೇನ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್, ಈಗ 26.666 ಹೋಲ್ ಟು ದಿ ಪವರ್ ಆಫ್ 3 ಅಂತ ಇದೆ. ಇದನ್ನು ನಾವು ಅಪ್ರಾಕ್ಸಿಮೇಟಾಗಿ ಎಷ್ಟು ಅಂತ ನಾವು ಹೇಳ್ಬೋದು, ಇಂಟು ಮಾಡ್ದಂಗೆ. ಅರ್ಥ ಆಯ್ತಾ? ಅದನ್ನು ನಾವು ಇಲ್ಲಿ ತಿಳ್ಕೊತೀವಿ. ದೆನ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ ಬರ್ತದೆ. ಆಲ್ರೆಡಿ ನಿಮಗೆ ಇದನ್ನೆಲ್ಲ ಹೇಳಿದ್ನಲ್ಲ, ಅದೇ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ, recall that by the derivative ds by dt, that is the rate of change of distance with respect to time, is nothing but what? Velocity. Yes or no? Okay. Then with respect to time, in similar fashion, whenever one quantity y varies with another quantity x, then satisfying some rule f of y is equal to f of x, then we will be writing it as dy by dx. That represents the rate of change of y with respect to x. The rate of change of y. For example, ಇಲ್ಲಿ ನಾನು ಏನು ಬರ್ತೀನಿ ಅಂತಂದರೆ, area of a circle is
ಡಿ ಎ ಡಿವೈಡೆಡ್ ಬೈ ಡಿ ಆರ್ ಅಂತ ಬರಿತೀನಿ. ಸಿನ್ಸ್ ಏರಿಯಾ ಆಫ್ ದ ಸರ್ಕಲ್ ಈಸ್ increasing or decreasing with respect to radius, that is the rate of change of area with respect to radius. ಅಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ತಿದ್ವಿ, ಇಲ್ಲಿ ಡಿ ಎ ಬೈ ಡಿ ಆರ್ ಅಂತ ಬರ್ತೀವಿ. ಒಂದು ವೇಳೆ ಇಲ್ಲಿ ನೋಡ್ರಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರ್ತೀನಿ, ದ ರೇಟ್ ಆಫ್ ಚೇಂಜ್ ಆಫ್ ಸೈಡ್ ಆಫ್ ಅ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಬರಿಬೋದು. ಇಲ್ಲಿ ದ ರೇಟ್ ಆಫ್ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರ್ತೀನಿ, ದ ರೇಟ್ ಆಫ್ ಚೇಂಜ್ ಆಫ್ ಲೆಂತ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ನಾವು ಬರಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಅರ್ಥ ಆಯ್ತಾ? ಓಕೆ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಏನು ಭಾಳ ಇಲ್ಲ. ಇಲ್ಲಿ ಏನೈತಿ, ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗಕತ್ತೈತಿ ಅಥವಾ ಡಿಕ್ರೀಸ್ ಆಗಕತ್ತೈತಿ. ಆ ಕ್ವಾಂಟಿಟಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದರೆ ಅದ್ರ ಮೇಲೆ ಇನ್ನೊಂದು ಕ್ವಾಂಟಿಟಿ ಡಿಪೆಂಡ್ ಇದೆ. ಅರ್ಥ ಆಯ್ತಾ? ಡಿಪೆಂಡ್ ಇದ್ದಂಥ ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗ್ತದೆ ಇಲ್ಲ ಡಿಕ್ರೀಸ್ ಆಗ್ತದೆ. ಅರ್ಥ ಆಗ್ತಾಯಿದೆಯಾ? ನೆಕ್ಸ್ಟ್ ಇದನ್ನು ತಿಳ್ಕೊಂಡು ಎಕ್ಸಾಂಪಲ್ ನಂಬರ್ 1 ನೋಡೋಣ.